Hello friends, welcome to our channel. Today is day 10. ಓಕೆ, ಎಸ್ಟರ್ಡೇ ಕ್ಲಾಸಲ್ಲಿ ಏನು ಮಾಡಿದ್ದೇವಪ್ಪ ಅಂತಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಬರುವಂತಹ 1 ಮಾರ್ಕ್ 2 ಮಾರ್ಕ್ ಕ್ವಶನ್ ಎಲ್ಲ ನೋಡಿದೆ. ಇವತ್ತೇನು ಮಾಡೋವಪ್ಪ ಅಂದರೆ 3 ಮಾರ್ಕ್ಸ್ ಆರ್ 4 ಮಾರ್ಕ್ಸ್ ಕ್ವಶನ್ ಯಾವ ಥರ ಅರೇಂಜ್ ಆಗುತ್ತೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗಡೆ ಅಂತ ನೋಡೋಣ. ಓಕೆ, ಕಂಪಲ್ಸರಿ ಒಂದು ಕ್ವಶನ್ ಇರ್ತೈತೆ ರೀ 3 ಆರ್ 4 ಮಾರ್ಕ್ಸಿಗೆ. ಓಕೆ, ಇಲ್ಲಿ ನೋಡಿ, in an arithmetic progression, the third term is 16 and the seventh term exceeds the fifth term by 12. Find the 20th term of the progression ಅಂತ. ಓಕೆನಾ? ಫಸ್ಟ್ ಏನು ಮಾಡಬೇಕಂತ ಅಂತ ಅಂದರೆ ಇಲ್ಲಿ ಕ್ವಶನಲ್ಲಿ ಏನು ಕ್ವಶನ್ ಕೊಟ್ಟಾನ ಅಂತ ಹೇಳ್ಕಿರಿಂದ ಅನಲೈಸ್ ಮಾಡ್ಬೇಕ್ರಿ. ಏನು ಕ್ವಶನ್ ಕೊಟ್ಟಿದ್ದಾನ ಅಂದರೆ ಅಲ್ಲಿ ನನಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಈ ಕೊಟ್ಟಿರುವಂಥ ಕ್ವಶನ್ನ ಡಾಟಾ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ಅನಲೈಸ್ ಮಾಡೋ ಕೆಪಾಸಿಟಿ ಇರಬೇಕು. ಆಯಿತಾ? ಅಂದರೆ ಸ್ವಲ್ಪ ಥಿಂಕ್ ಮಾಡಬೇಕು, ಏನು ಕೊಟ್ಟಾನ ನಾ ಏನು ಫೈಂಡ್ ಔಟ್ ಮಾಡಬೇಕು ಅಂತ. ಓಕೆನಾ? ಇಲ್ಲಿ ನೋಡಿ, ಇಲ್ಲೇ ಅರ್ಥಮೆಟಿಕ್ ಪ್ರೋಗ್ರೆಷನ್ ದ ಥರ್ಡ್ ಟರ್ಮ್ ಈಸ್, ಥರ್ಡ್ ಟರ್ಮ್ ಕೊಟ್ಟಾನ್ರಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗಡೆ ಇರುವಂಥ ಥರ್ಡ್ ಟರ್ಮ್ ಕೊಟ್ಟಿದ್ದಾನ್ರಿ. ಫಸ್ಟ್ ಏನು ಮಾಡ್ಬೇಕ್ರಿ, ಕಂಪಲ್ಸರಿ ಗಿವನ್ ಬರೀಬೇಕು. ಗಿವನ್ ಎಷ್ಟೈತ್ರಿ? A3 = ಥರ್ಡ್ ಟರ್ಮ್ನ ಹೆಂಗೆ ಡಿನೋಟ್ ಮಾಡ್ತೀವಿ ಎ ಪಿ ಒಳಗಡೆ A3 ಅಂತ. ಎಷ್ಟೈತ್ರಿ ಇಲ್ಲಿ? 16 ಐತಿ. 16 ಐತಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಸೆವೆಂತ್ ಟರ್ಮ್ ಎಕ್ಸೀಡ್ಸ್ ದ ಫಿಫ್ತ್ ಟರ್ಮ್ ಬೈ 12 ಅಂತ. ಓಕೆನಾ? ಸೆವೆಂತ್ ಟರ್ಮ್ ಎಕ್ಸೀಡ್ಸ್ ಫಿಫ್ತ್ ಟರ್ಮ್ ಬೈ 12 ಅಂತ. ಎಕ್ಸೀಡ್ಸ್ ಮೀನ್ಸ್ ಪ್ಲಸ್ ಅಂತ. ಸೆವೆಂತ್ ಟರ್ಮ್ ಎಕ್ಸೀಡ್ಸ್ ಫಿಫ್ತ್ ಟರ್ಮ್ ಬೈ 12 ಅಂತ. ಓಕೆನಾ? ನೆಕ್ಸ್ಟ್ ನೋಡಿ, ಫೈಂಡ್ ದ 20th ಟರ್ಮ್ ಆಫ್ ದ ಪ್ರೋಗ್ರೆಷನ್ ಅಂತ ಹೇಳ್ತಿದ್ದಾನೆ. 20th ಟರ್ಮ್ ಆಫ್ ದ ಪ್ರೋಗ್ರೆಷನ್ ಅಂದ್ರೆ ಏನ್ರಿ? A20 ಏನು ಮಾಡಿ ಫೈಂಡ್ ಔಟ್ ಮಾಡ್ಬೇಕಂತ ಕೇಳ್ತಿದ್ದಾನೆ. ಓಕೆನಾ? ಎಂತ ಟರ್ಮ್ ಹಾಕೋಣ ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಾರ್ಮುಲಾ ನಮ್ಗೆ ಗೊತ್ತಿದೆ. ಏನಪ್ಪ ಅಂತಂದ್ರೆ an = a + n - 1 × d ಅಂತ. ಓಕೆ, ಇಲ್ಲಿ ನೋಡಿ, ಸಪೋಸ್ A20 ಫೈಂಡ್ ಔಟ್ ಮಾಡಂತ ಕೇಳ್ತಿದ್ದಾನಪ್ಪ ಅಂತಂದ್ರೆ ನಮ್ಗೆ ಏನು ಬೇಕ್ರಿ? A20 = a + n ಅಂದ್ರೆ ಎಷ್ಟೈತ್ರಿ? ಇಲ್ಲಿ 20 ಇದೆ, ಅದಕ್ಕೆ ಏನು ಮಾಡಿ 20 - 1 d. ಓಕೆ, ಹಾಕ್ತೀವ್ರಿ. ಈಗ A20 ಬೇಕು ನಮಗೆ, ಬಟ್ ನನಗೆ ಎ ಮತ್ತು ಡಿ ವ್ಯಾಲ್ಯೂಸ್ ಗೊತ್ತಿಲ್ಲ. ಓಕೆನಾ? ಗೊತ್ತಿಲ್ಲ ಅಂದ್ರೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿರುವಂಥ ಕ್ವಶನ್ ಇಲ್ಲಿ ಕೊಟ್ಟಿದ್ದಾರಲ್ರಿ, ಇದೇ ಡಾಟಾ ಯೂಸ್ ಮಾಡಿಕೊಂಡು ಎ ಮತ್ತು ಡಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಅದು ಬಂದಿರುವಂಥ ವ್ಯಾಲ್ಯೂನ ಏನು ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನು ಬರ್ತೈತಿ? ಆನ್ಸರ್ ಬರುತ್ತೆ. ಓಕೆನಾ? ಇವಾಗ ನೋಡಿ, A3 ಅಂದರೆ ಹೆಂಗೆ ಬರಿತೀವಿ ರೀ? A3 ಮೀನ್ಸ್ a + 2d = 16. ನೆಕ್ಸ್ಟ್ ಇದನ್ನ ಹೆಂಗೆ ಬರಿತೀವಿ? A7 ಮೀನ್ಸ್ a + 6d = this one, a + 4d + 12 ಅಂತ. ಇಲ್ಲಿ ನೋಡಿ, ಇದನ್ನ ಏನು ಮಾಡ್ಬೋದ್ರಿ? ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ಬನ್ನಿ. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ಬನ್ನಿ. a + 6d, ಇಲ್ಲಿ ನೋಡಿ ಪಾಸಿಟಿವ್ ಇದೆ ಅಂತಂದ್ರೆ ಇಕ್ವಷ್ಟು ಸರಿ ಕ್ರಾಸ್ ಮಾಡ್ತಿದ್ರೆ ಏನಾಗ್ತಿದ್ರಿ? ನೆಗೆಟಿವ್ ಆಗುತ್ತೆ. -a - 4d = 12 ಆಯ್ತು ರೀ. ಓಕೆ, ಇಲ್ಲಿ ನೋಡಿ ಕರೆಕ್ಟಾಗಿ ನೋಡ್ರಿ, ಇಲ್ಲಿ ಪಾಸಿಟಿವ್ ಇದೆ, ಇಲ್ಲೇನಿದೆ ನೆಗೆಟಿವ್ ಇದೆ ಅಂದ್ರೆ ಎರಡು ಏನಾಗ್ತಾವ್ರಿ? ಕ್ಯಾನ್ಸಲ್ ಆಗುತ್ತೆ. ಹಾಂ, ಸೇಮ್ ನಂಬರ್ ಇದ್ದು ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ರೆ ಏನಾಗ್ತದೆ? ಆಟೋಮೆಟಿಕಲಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 6d - 4d ಅಂದ್ರೆ ಎಷ್ಟಾಗ್ತದೆ ರೀ? 2d ಆಗುತ್ತಾ? 2d = 12. ಡಿ ವ್ಯಾಲ್ಯೂ ಎಷ್ಟಾಗ್ತದೆ ರೀ? d = 12 / 2. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಇಕ್ವಷ್ಟು ಸೈನ್ ಕ್ರಾಸ್ ಮಾಡಿದ್ರೆ ಏನಾಗ್ತದೆ? ಅದು ಡಿವೈಡೆಡ್ ಬೈ ಆಗುತ್ತೆ. ಅದಕ್ಕೆ ಏನು ಬರೀತೀರಾ? d = 2 1 2 6. ಡಿ ವ್ಯಾಲ್ಯೂ ಎಷ್ಟು ಬಂತು ರೀ? 6 ಬಂತು. ಡಿ ವ್ಯಾಲ್ಯೂ 6 ಬಂತು. ಈ ವ್ಯಾಲ್ಯೂ ತೊಗೊಂಬಂದು ಏನು ಮಾಡಿ? ಇದು ಸಬ್ಸ್ಟಿಟ್ಯೂಟ್ ಮಾಡಿರಿ. ಡಿ ವ್ಯಾಲ್ಯೂ ಇದೆ,
ಓಕೆ. ಡಿ ವ್ಯಾಲ್ಯೂ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಟೋಮೆಟಿಕಲಿ ನಮ್ಗೆ ಏನು ಸಿಗ್ತೈತಿ? ಎ ವ್ಯಾಲ್ಯೂ ಸಿಗ್ತೈತಿ. ಎ ಪ್ಲಸ್ 2 ಇಂಟು 6 ಈಸ್ ಈಕ್ವಲ್ಸ್ ಟು 16. ಎ ಪ್ಲಸ್ 2 6 are 12 ಈಸ್ ಈಕ್ವಲ್ಸ್ ಟು 16. ಎ ಈಸ್ ಈಕ್ವಲ್ಸ್ ಟು 16. ಇದು ಪಾಸಿಟಿವ್ ಇದೆ, ನಂಬರ್ ಈ ಸೈಡ್ ಹೋದ್ರೆ ಏನಾಗ್ತದ್ರಿ? ನೆಗೆಟಿವ್ ಆಗುತ್ತೆ. 12. ಎ ಈಸ್ ಈಕ್ವಲ್ಸ್ ಟು 4. ಎ ಈಸ್ ಈಕ್ವಲ್ಸ್ ಟು 4. ಸಿಕ್ತೇನ್ರಿ ನಮಗೆ? ಏನು ಬೇಕಾಗಿತ್ತು? ಎ ವ್ಯಾಲ್ಯೂ ಬೇಕಿತ್ತು, ನೆಕ್ಸ್ಟ್ ಡಿ ವ್ಯಾಲ್ಯೂ ಬೇಕಿತ್ತು. ಎರಡು ಸಿಕ್ಕಿದಾವೆ. ಇಲ್ಲಿ ತಗೊಂಡು ಏನು ಮಾಡಿ? ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿ ಎಷ್ಟಾಗ್ತೈತ್ರಿ? ಎ ವ್ಯಾಲ್ಯೂ ಎಷ್ಟೈತ್ರಿ? 4 ಪ್ಲಸ್ 20 ಮೈನಸ್ 1 ಅಂತಂದರೆ 19 ಆಗುತ್ತೆ. 19. ಡಿ ವ್ಯಾಲ್ಯೂ ಎಷ್ಟೈತ್ರಿ? 6 ಐತಿ. 19 4 ಜಾ 1 1 4. 1 1 4 ಆಗುತ್ತೆ. ಆ್ಯಡ್ ಮಾಡಿದ್ರೆ ಎಷ್ಟು ಬರ್ತೈತ್ರಿ? 1 1 8 ಬರುತ್ತೆ. ಅಂದರೆ A20 20th ಟರ್ಮ್ ಆಫ್ ದ ಪ್ರೋಗ್ರೆಷನ್ ಎಷ್ಟಿದೆಯಪ್ಪ ಅಂತಂದರೆ 20th ಟರ್ಮ್ ಆಫ್ ದ ಪ್ರೋಗ್ರೆಷನ್ ಎಷ್ಟಿದೆಯಪ್ಪ ಅಂತಂದರೆ A20 ಈಸ್ ಈಕ್ವಲ್ಸ್ ಟು 118 ಅಂತ. 118 ಅಂತ. ಓಕೆನಾ? ಅಂಡರ್ಸ್ಟ್ಯಾಂಡ್ ಆಯ್ತು ರೀ? ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಈ ಕೊಟ್ಟಿರುವಂಥ ಡಾಟಾನ ನನಗೆ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ಥಿಂಕ್ ಮಾಡಬೇಕು. ಅಷ್ಟು ಮಾಡಿದರೆ ಸಾಕು ರೀ. ಎ ಪಿ ಮೇಲೆ ಕ್ವಶನ್ಸ್ನ ಆರಾಮ್ಸೆ ಏನು ಮಾಡ್ಬೋದು? ಸಾಲ್ವ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡಿ, ಈ ಕ್ವಶನ್ ಅಲ್ಲಿ ಏನು ಹೇಳ್ತಿದ್ದಾನಪ್ಪ ಅಂತಂದ್ರೆ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 670 ಅಂತ. ಓಕೆನಾ? ದ ಸಮ್ ಆಫ್ ಸಮ್ ಅಂದ ತಕ್ಷಣ ಏನು ಬರ್ತೈತ್ರಿ? ಎಸ್ ಎನ್. ಸಮ್ ಅಂದ ತಕ್ಷಣ ಏನು ಬರ್ತೈತ್ರಿ? ಗಿವನ್ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಅಂತ ಹೇಳ್ತದೆ. ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಅಂದ್ರೆ S20 ಈಸ್ ಮೀನ್ಸ್ ಈಕ್ವಲ್ ಅಂತ 670. ನೆಕ್ಸ್ಟ್ ಇಫ್ ದ ಕಾಮನ್ ಡಿಫರೆನ್ಸ್ ಈಸ್ 3 ಅಂತ. ಕಾಮನ್ ಡಿಫರೆನ್ಸ್ ಅಂದ್ರೆ ಡಿ ರೀ. ಡಿಫರೆನ್ಸ್ ಡಿ ಎಷ್ಟೈತ್ರಿ? ಡಿ ಈಸ್ 3 ಅಂತ. ದೆನ್ ಫೈಂಡ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತಿದ್ದಾನೆ. ಕೆಲವೊಂದು ಕ್ವಶನ್ ಅಲ್ಲಿ ಏನು ಮಾಡ್ತಿದ್ದ? ಅವನೇ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟು ಸಮ್ ಫೈಂಡ್ ಔಟ್ ಮಾಡೋದು ಹೇಳ್ತಿದ್ದ. ಇವಾಗ ಏನು ಮಾಡ್ತಿದ್ದಾನಪ್ಪ ಅಂದರೆ ಅವನೇ 20 ಟರ್ಮ್ಸ್ ಅಂತ ಸಮ್ ಕೊಟ್ಟಿದ್ದಾನೆ, ಡಿಫ್ರೆನ್ಸ್ ಕೊಟ್ಟಿದ್ದಾನೆ. ನಮ್ಗೇನು ಫೈಂಡ್ ಔಟ್ ಮಾಡೋದು ಹೇಳತ್ತನ್ರಿ? ಅರ್ಥಮೆಟಿಕ್ ಪ್ರೋಗ್ರೆಷನ್ನ ರೆಡಿ ಮಾಡೋ ಅಂತ ಹೇಳಕತ್ತಾನ. ಓಕೆನಾ? ಇವಾಗ ನೋಡಿ, ಸಮ್ ಕೊಟ್ಟಾನ ಅಂದರೆ ಫಾರ್ಮುಲಾ ಏನು ಬರ್ತೈತ್ರಿ? ಎಸ್ ಎನ್ ಈಕ್ವಲ್ಸ್ ಟು ಇಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ರೆಡಿ ಮಾಡ್ಬೇಕಂತ ಹೇಳಿದೆ ನಾನು. ಅರ್ಥಮೆಟಿಕ್ ಪ್ರೋಗ್ರೆಷನ್ ರೆಡಿ ಮಾಡ್ಬೇಕಂದ್ರೆ ಏನು ಬರ್ತೈತ್ರಿ? ಜನರಲ್ ಫಾರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನು ಬರ್ತೈತ್ರಿ? ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D ಕಂಟಿನ್ಯೂಸ್ ಆನ್ ಆಗುತ್ತೆ. ನಿಮ್ಗೆ ಇದನ್ನು ಫೈಂಡ್ ಔಟ್ ಮಾಡೋಕೆ ಹೇಳತ್ತಾನ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಫೈಂಡ್ ಔಟ್ ಮಾಡೋಕೆ ಹೇಳತ್ತಾನ. ಇವಾಗ ನೋಡ್ರಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ ಡಿ ಗೊತ್ತೈತ್ರಿ ನಮಗೆ, ಎನ್ ಗೊತ್ತಿದೆ 20. ಓಕೆ, ಬಟ್ ನಮ್ಗೆ ಏನು ಬೇಕು ರೀ? ಎ ಬೇಕಾಗೈತಿ. ಡಿ ಗೊತ್ತಿದೆ ಆಲ್ರೆಡಿ ನಮಗೆ. ಏನು ಬೇಕು ರೀ ನಮಗೆ? ಎ ಬೇಕು. ಎ ಬೇಕಪ್ಪ ಅಂದರೆ ಏನು ಮಾಡ್ತೀರಾ? ಇಲ್ಲಿ ಕೊಟ್ಟಿರುವಂಥ ಡಾಟಾನ ಯೂಸ್ ಮಾಡಿಕೊಂಡು ಎ ಫೈಂಡ್ ಔಟ್ ಮಾಡಿ ಅಂತ ಮೀನಿಂಗ್. ಓಕೆನಾ? ಇಲ್ಲಿ ಎಸ್ ಎನ್ ಫಾರ್ಮುಲಾ ಏನು ಬರ್ತೈತ್ರಿ? n/2 2a ಪ್ಲಸ್ n-1 ಇಂಟು ಡಿ. ಓಕೆನಾ? ಇಲ್ಲಿ ನೋಡಿ, ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಐಡಿಯಾ ಇಲ್ಲಪ್ಪ ಅಂದರೆ ಜಸ್ಟ್ ನೀವು ಇದು ಬರೋದು ಗಿವನ್ ಕೊಟ್ಟಿರೋಂಥದ್ದು ಬರೋದು ಫಾರ್ಮುಲಾ ಬರೀರಿ ಆರಾಮ್ಸೆ. ಜಸ್ಟ್ ಫಾರ್ಮುಲಾ ಬರೀರಿ. ಸಾಲ್ವ್ ಮಾಡೋಕೆ ಬರಲ್ಲ ಅಂತಂದ್ರೆ ಏನು ಮಾಡ್ತಾನಪ್ಪ ಅಂದ್ರೆ ಮಿನಿಮಮ್ 1 ಮಾರ್ಕ್ಸ್ ಕೊಡ್ತಾನೆ. ಗಿವನ್ ಬರೆದು ಇಲ್ಲಿ ಫಾರ್ಮುಲಾದು ಬರೆದ್ರೆ. ಓಕೆನಾ? ಎಸ್ ಎನ್ ಅಂದರೆ ಎಷ್ಟೈತ್ರಿ? 20 ಐತಿ. S20 ಎನ್ ವ್ಯಾಲ್ಯೂ ಎಷ್ಟೈತ್ರಿ? 20 ಡಿವೈಡೆಡ್ ಬೈ 2. ಎ ವ್ಯಾಲ್ಯೂ ಗೊತ್ತೈತೇನ್ರಿ? ಗೊತ್ತಿಲ್ಲ. ಪ್ಲಸ್ ಎನ್ ವ್ಯಾಲ್ಯೂ ಎಷ್ಟೈತ್ರಿ? 20 ಮೈನಸ್ 1. ಡಿ ವ್ಯಾಲ್ಯೂ 3 ಇದೆ. S20 ಅಂದರೆ ಎಷ್ಟು ಕೊಟ್ಟಾನ್ರಿ? 670 ಕೊಟ್ಟಿದ್ದಾನೆ. 670 ಈಕ್ವಲ್ಸ್ ಟು 2 1 ಜಾ 2 10 ಜಾ 10. 2a ಪ್ಲಸ್ 20 ಮೈನಸ್ 1 ಅಂದರೆ 19 ಆಗುತ್ತೆ. 670 ಈಸ್ ಈಕ್ವಲ್ಸ್ ಟು ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿ ನೋಡಿ, ಮಲ್ಟಿಪ್ಲಿಕೇಶನ್ ಇದೆನಾ? ಇಲ್ಲಿ ಎರಡು ಇದ್ರ ಮಧ್ಯೆ ಏನಾಗ್ತದೆ? ಮಲ್ಟಿಪ್ಲಿಕೇಶನ್ ಈ ಸೈಡ್ ಬಂದ್ರೆ ಏನಾಗ್ತೈತಿ? ಡಿವೈಡ್ ಆಗ್ತೈತಿ. ಇಲ್ಲೇನಾಗ್ತೈತಿ? 2a 19 3 ಜಾ
57 ಇಲ್ಲಿ ನೋಡಿ 0 0 ಗೆಟ್ ಕ್ಯಾನ್ಸಲ್. ಇದು ಎಷ್ಟಾಯ್ತು ರೀ 67 ಈಸ್ ಈಕ್ವಲ್ಸ್ ಟು 2a ಪ್ಲಸ್ 57. ಓಕೆನಾ. ನೆಕ್ಸ್ಟ್ ಸ್ಟೆಪ್ ಇಲ್ಲಿ ನೋಡಿ ಇದು ಅನ್ನೋನ್ ಇದೆ. ಎಲ್ಲ ನಂಬರ್ಸ್ ಏನು ಮಾಡಿ ಒಂದು ಸೈಡ್ ತೊಗೊಂಬನ್ನಿ. 67 ಮೈನಸ್ 57 ಈಕ್ವಲ್ಸ್ ಟು ಎಷ್ಟು ಬರ್ತದೆ ರೀ 2a ಬರುತ್ತೆ 2a 67 ಮೈನಸ್ 57 ಅಂದರೆ ಎಷ್ಟು ಬರ್ತದೆ ರೀ 10 ಬರುತ್ತೆ. 2a ಅಲ್ಲೇ ಇಡಿ 10 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ಸ್ ಟು a ಬರುತ್ತೆ ರೀ. a ವ್ಯಾಲ್ಯೂ ಎಷ್ಟು ಆಗ್ತದೆ ರೀ 2 1 2 5 therefore a equals to 5. a is equals to 5 ಆಗುತ್ತೆ. ಓಕೆನಾ. a ವ್ಯಾಲ್ಯೂ ಎಷ್ಟು ಬಂತು ರೀ 5 ಬಂತು. d ವ್ಯಾಲ್ಯೂ ಗೊತ್ತಿದೆ, a ವ್ಯಾಲ್ಯೂ ಗೊತ್ತಾಯ್ತು. ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರೆಯಕ್ಕೆ ಬರಲ್ಲನ್ರಿ, ಆರಾಮ್ಸೆ ಬರಿಬೋದು. therefore the arithmetic progression is ಏನು ಬೈತ್ರಿ a ವ್ಯಾಲ್ಯೂ ಎಷ್ಟೈತ್ರಿ 5 ಇದೆ. 5 ಪ್ಲಸ್ d ಅಂದ್ರೆ ಎಷ್ಟೈತ್ರಿ 3 ಐತಿ. ನೆಕ್ಸ್ಟ್ 5 ಪ್ಲಸ್ 2 ಇಂಟು 3 5 ಪ್ಲಸ್ 3 ಇಂಟು ಡಿ ವ್ಯಾಲ್ಯೂ ಎಷ್ಟೈತ್ರಿ 3 ಐತಿ. ಇಲ್ಲಿ ನೋಡಿ 5 8 ನೆಕ್ಸ್ಟ್ 2 3 6 6 ಪ್ಲಸ್ 5 11 ನೆಕ್ಸ್ಟ್ 3 3 9 ಪ್ಲಸ್ 5 14 ಕಂಟಿನ್ಯೂಸ್ ಆನ್. ಇಲ್ಲಿ ನೋಡಿ ಕಾಮನ್ ಡಿಫ್ರೆನ್ಸ್ ಎಷ್ಟಿದೆ ರೀ 3 ಬರುತ್ತೆ. ಇದರದ್ದು ಕಾಮನ್ ಡಿಫ್ರೆನ್ಸ್ ತೆಗಿರಿ 3 ಬರುತ್ತೆ. ಇದರದ್ದು ಕಾಮನ್ ಡಿಫ್ರೆನ್ಸ್ ತೆಗಿರಿ 3 ಬರುತ್ತೆ. ಇಟ್ ಇಸ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ರೆಡಿ ಐತೇನ್ರಿ. ಇದಕ್ಕೆ ಏನಪ್ಪ ಅಂದರೆ 3 ಮಾರ್ಕ್ಸ್ ಇರುತ್ತೆ. ಓಕೆನಾ. 3 ಮಾರ್ಕ್ಸ್ ಇರುತ್ತೆ. ಓಕೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇಲ್ಲಿ ನೋಡಿ ದ ಥರ್ಡ್ ಅಂಡ್ ನೈನ್ತ್ ಟರ್ಮ್ಸ್ of an arithmetic progression are respectively 4 and minus 8 ಅಂತೆ. ಗಿವನ್ ಏನು ಕೊಟ್ಟನ್ರಿ the third and ninth term. third term ಏನೈತಿ a3 equals to 4 next a9 equals to minus 8 a9 equals to minus 8. Find the which term of this progression is 0 ಅಂತೆ. ಅಂದರೆ ಯಾವ ಟರ್ಮು which term ಅಂದರೆ ಮೀನ್ಸ್ ಯಾವ ಟರ್ಮು ಅಂದರೆ ಎಷ್ಟನೇ ಟರ್ಮು 0 ಆಗ್ತಿದೆ ಅಂತ ಫೈಂಡ್ ಔಟ್ ಮಾಡಕ್ಕೆ ಕೇಳ್ತಿದ್ದಾನೆ. ಅರ್ಥ ಆಯ್ತಾ ಕ್ವಶನ್. ಫಸ್ಟು ಥರ್ಡ್ ಟರ್ಮ್ ಕೊಟ್ಟಾನೆ, ನೈನ್ತ್ ಟರ್ಮ್ ಕೊಟ್ಟಿದ್ದಾನೆ. ಯಾವ ಟರ್ಮು 0 ಆಗುತ್ತೆ ಅಂತ ಕ್ವಶನ್ ಮಾಡ್ತಿದ್ದಾನೆ. which term of this progression is 0 ಅಂತ 0 ಅಂತ. ಓಕೆನಾ. ಅಂದರೆ ಏನು ಫೈಂಡ್ ಔಟ್ ಮಾಡಕ್ಕೆ ಕೇಳತ್ತಂದ್ರೆ ಅಂದರೆ ಏನು ಮೀನ್ಸ್ ಏನು ಯಾವುದು ಟರ್ಮು 0 ಆಗ್ತೈತಿ ಅದಕ್ಕೆ ಕೇಳಕತ್ತಾನ. ಓಕೆನಾ. a3 ಅಂದರೆ ಹೆಂಗೆ ಬರಿಬೋದು ರೀ a ಪ್ಲಸ್ 2d ಈಸ್ ಈಕ್ವಲ್ಸ್ ಟು 4. ಓಕೆನಾ. ನೆಕ್ಸ್ಟ್ a9 ಅಂದರೆ ಹೆಂಗೆ ಬರೀತೀರಿ a ಪ್ಲಸ್ 8d ಈಸ್ ಈಕ್ವಲ್ಸ್ ಟು ಮೈನಸ್ 8. ಓಕೆನಾ. ಇಲ್ಲಿ ಏನು ಸಿಗುತ್ತಪ್ಪ ಅಂದರೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಸಿಗುತ್ತೆ. ಓಕೆನಾ. ಆರಾಮ್ಸೆ ಏನು ಮಾಡ್ಬೋದು ರೀ ಇಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಸೈಮಲ್ಟೇನಿಯಸ್ ಇಕ್ವೇಷನ್ಸ್ ಪ್ರಕಾರ ಇದನ್ನು ಸಾಲ್ವ್ ಮಾಡಿಬಿಡ್ಬೋದು. ಓಕೆನಾ. ಇಲ್ಲಿ ನೋಡಿ ಇಟ್ ಇಸ್ ಅನ್ ಇಕ್ವೇಷನ್ ನಂಬರ್ 1, ಇಟ್ ಇಸ್ ಅನ್ ಇಕ್ವೇಷನ್ ನಂಬರ್ 2. ಫ್ರಮ್ 1 and 2 a plus 2d is equals to 4. next a plus 8d is equals to minus 8. pair of linear equations ಮಾಡ್ತಿರಲ್ರಿ pair of linear equations in 2 ವೇರಿಯಬಲ್ ಇದೆ ಅಲ್ವಾ ಆ ಥರ ಸಾಲ್ವ್ ಮಾಡಬೇಕು. ಇಲ್ಲಿ ನೋಡಿ ಎರಡು ಪಾಸಿಟಿವ್ ಇದೆ ಅಂದರೆ ಏನು ಮಾಡ್ತೀರಿ ಇದು ನೆಗೆಟಿವ್ ಹಾಕೋರಿ. ಇದೇನೈತ್ರಿ ಎರಡು ಪಾಸಿಟಿವ್ ಇದೆ ಅಂದರೆ ಇದೇನಾಗುತ್ತೆ ನೆಗೆಟಿವ್ ಆಗುತ್ತೆ. ಇಲ್ಲಿ ನೋಡಿ ಈ ನಂಬರ್ ನೋಡ್ಬೇಕ್ರಿ ಮತ್ತೆ ಮೇಲ್ಗಡೆ ಇರೋದನ್ನೆಲ್ಲ a ಪಾಸಿಟಿವ್ ಇದೆ ನೆಗೆಟಿವ್ ಹಾಕೊಂಡಿನಿ, 8d ಪಾಸಿಟಿವ್ ಇದೆ ನೆಗೆಟಿವ್ ಹಾಕೊಂಡಿನಿ. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ ಅಂದರೆ ಇದೇನಾಗ್ತದೆ ರೀ ಪ್ಲಸ್ ಆಗುತ್ತೆ. ಇಲ್ಲಿ ನೋಡಿ ಇದು ಎರಡು ಕ್ಯಾನ್ಸಲ್ ಆಗುತ್ತೆ. ಒಂದು ಪಾಸಿಟಿವ್ ಇದೆ ಒಂದು ನೆಗೆಟಿವ್ ಇದೆ ಕ್ಯಾನ್ಸಲ್ ಆಗುತ್ತೆ. ಇವಾಗ ಯಾವ ಸೈನ್ ಕಾನ್ಸಂಟ್ರೇಟ್ ಮಾಡಬೇಕಪ್ಪ ಅಂದರೆ ಇಲ್ಲಿ ನೆಗೆಟಿವ್ ಇದೆ ನೋಡಿ. ನೆಗೆಟಿವ್ ಅಂದರೆ 2d ಮೈನಸ್ 8d ಅಂತ
ಅಂದರೆ ಎಷ್ಟಾಗುತ್ತೆ ರೀ ಇದು ಮೈನಸ್ 6d ಈಸ್ ಈಕ್ವಲ್ಸ್ ಟು ಇದು ಎಷ್ಟಾಗುತ್ತೆ ರೀ 4 + 8 12 ಆಗುತ್ತೆ. ಓಕೆ ಡಿ ಈಸ್ ಈಕ್ವಲ್ಸ್ ಟು ಎಷ್ಟು ಬರೀತೀರಿ 12 ಡಿವೈಡೆಡ್ ಬೈ ಮೈನಸ್ 6 6 1 6 2 ಎಷ್ಟಾಯ್ತು ರೀ ಈಗ ಡಿ ಈಸ್ ಈಕ್ವಲ್ಸ್ ಟು -2 ಆಯ್ತು. ಓಕೆ -2 ಆಯ್ತು. ಇದನ್ನ ಏನು ಮಾಡಿಪ್ಪ ಅಂದ್ರೆ ಇವಾಗ ಇಕ್ವೇಷನ್ ನಂಬರ್ 1 ಆರ್ 2 ಅಲ್ಲಿ ಏನು ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಡಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕ್ರಿ. ಓಕೆನಾ ನೋಡಿ a + 2d ಇದೆ ಕೊಟ್ಟು d = -2 ಇನ್ ಇಕ್ವೇಷನ್ ಎಲ್ಲ ಹಾಕ್ತೀರಿ ಇಕ್ವೇಷನ್ ನಂಬರ್ 1 ಇಲ್ಲ ಅಪೋಸ್ ಮಾಡ್ತಿದ್ರೆ ಮಾಡಿ ಆರಾಮ್ಸೆ ತಪ್ಪೇನಿಲ್ಲ. a + 2d ಈಸ್ ಈಕ್ವಲ್ಸ್ ಟು 4 ಡಿ ವ್ಯಾಲ್ಯೂ ಎಷ್ಟು ಸಿಕ್ಕತ್ರಿ -2 ಐತಿ. a + 2 ಇಂಟು -2 ಈಸ್ ಈಕ್ವಲ್ಸ್ ಟು 4 ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ರೀ ಮೈನಸ್ ಆಗುತ್ತಾ 2 ಇಂಟು 2 4 ಈಸ್ ಈಕ್ವಲ್ಸ್ ಟು 4 a ಈಸ್ ಈಕ್ವಲ್ಸ್ ಟು ಎಲ್ಲ ನಂಬರ್ಸ್ನ ಏನು ಮಾಡಿ ಒಂದು ಸೈಡ್ ತೊಗೊಂಡು ಹೋಗಿ -4 ಇದ್ದದ್ದು ಆ ಸೈಡ್ ಹೋದ್ರೆ ಏನಾಗುತ್ತೆ ರೀ 4 + 4 ಫಸ್ಟ್ ಎಷ್ಟಾಗ್ತದೆ ರೀ 8 ಆಗುತ್ತೆ. a ವ್ಯಾಲ್ಯೂ ಎಷ್ಟು ಬಂತು ರೀ ಇವಾಗ ನಮಗೆ a = 8 ದೆನ್ d = -2 ರೀ. ಓಕೆ ಇವಾಗ ಏನು ಮಾಡ್ಬೇಕಪ್ಪ ಅಂತಂದರೆ ಇಲ್ಲಿಗೆ ಬರಬೇಕು. ಈಗ a ಮತ್ತು d ಬೇಕಾಗಿತ್ತು ನಮಗೆ ಸಿಕ್ತು. ಏನು ಮಾಡಪ್ಪ ಅಂದರೆ ಇಲ್ಲಿಗೆ ಬನ್ನಿ ನೋಡಿ ಏನು ಫಾರ್ಮುಲಾ ಏನು ಬರ್ತದೆ an = a + n - 1 ಇಂಟು ಡಿ. ಏನು ವ್ಯಾಲ್ಯೂ ಎಷ್ಟೈತೆ ರೀ 0 ಇದೆ. 0 ಈಸ್ ಈಕ್ವಲ್ಸ್ ಟು a ವ್ಯಾಲ್ಯೂ ಎಷ್ಟೈತೆ ರೀ 8 + n ಅಂತಂದರೆ ಗೊತ್ತಿದೆನಾ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದಾನೆ ಅಂದರೆ ಯಾವ ಟರ್ಮಿಗೆ ಇದು 0 ಆಗುತ್ತೆ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿ. ಹಾಂ ಎಷ್ಟಾಗ್ತದೆ ರೀ n ಅಂತಂದರೆ ಗೊತ್ತಿಲ್ಲ -1 ಡಿ ಅಂದರೆ ಎಷ್ಟೈತೆ ರೀ -2 ಇದೆ. ಇಂಪಾರ್ಟೆಂಟ್ ಇದೆ ಕರೆಕ್ಟಾಗಿ ನೋಡಿ ಇಲ್ಲಿ ನೋಡಿ ಇದು ಈಕ್ವಲ್ಸ್ ಟು ಸೈನ್ ಕ್ರಾಸ್ ಮಾಡ್ತಿದ್ದಾನೆ ಏನಾಗುತ್ತೆ ರೀ -8 ಆಗುತ್ತೆ ಮೀನ್ಸ್ ಹಿಂಗ 0 - 8 ಆಗುತ್ತೆ. ಇದು n - 1 ಇಂಟು -2 -2 ಓಕೆ ಇಲ್ಲಿ ನೋಡಿ -8 ಈಸ್ ಈಕ್ವಲ್ಸ್ ಟು n - 1 ಅಂದರೆ 0 - 8 ಅಂದರೆ ಎಷ್ಟು ಬರ್ತದೆ ರೀ -8 ಬರುತ್ತೆ. ಎರಡು ಅಪೋಸಿಟ್ ಸೈನ್ಸ್ ಇದ್ದಾಗ ಏನು ಮಾಡ್ಬೇಕು ರೀ ಸಬ್ಸ್ಟ್ರಾಕ್ಷನ್ ಎಡಿಷನ್ ಸಬ್ಸ್ಟ್ರಾಕ್ಷನ್ ಕಂಡೀಷನ್ ಒಳಗಡೆ ಹೇಳತ್ತೀನಿ. ಅಪೋಸಿಟ್ ಸೈನ್ ಇದ್ದಾಗ ಏನು ಮಾಡ್ಬೇಕು ರೀ ನೆಗೆಟಿವ್ ಮಾಡ್ಬೇಕು ಅಂದರೆ ಮೈನಸ್ ಮಾಡಬೇಕು. ಬಿಗ್ಗರ್ ನಂಬರ್ ಸೈನ್ ಏನಿದೆ ನೋಡಿ ಅದು ಇಡಬೇಕು. ಓಕೆನಾ 8 - 0 ಅಂದರೆ 8 ಬರುತ್ತೆ. ಬಿಗ್ಗರ್ ನಂಬರ್ ಸೈನ್ ಏನೈತೆ ರೀ ನೆಗೆಟಿವ್ ಇದೆ ನೆಗೆಟಿವ್ ಇಟ್ಟಿದ್ದೀನಿ. ಓಕೆನಾ ಹಿಯರ್ -2 8 ಇದು ಮಲ್ಟಿಪ್ಲಿಕೇಶನ್ ಐತೆ ಅಂದರೆ ಈ ಸೈಡ್ ಬಂದರೆ ಏನಾಗುತ್ತೆ ರೀ ಡಿವೈಡ್ ಆಗುತ್ತೆ n - 1 ಇಲ್ಲಿ ನೋಡಿ ಮೈನಸ್ ಗೆಟ್ ಕ್ಯಾನ್ಸಲ್ ಆಗುತ್ತೆ 2 1 2 4 4 ಈಸ್ ಈಕ್ವಲ್ಸ್ ಟು n - 1 ನಂಬರ್ಸ್ ಎಲ್ಲ ಒಂದು ಸೈಡ್ ಹಾಕಿ 4 -1 ಇದೆ ಅಂದರೆ ಈ ಸೈಡ್ ಬಂದರೆ ಏನಾಗ್ತೈತಿ +1 ಆಗುತ್ತೆ. n ಈಕ್ವಲ್ಸ್ ಟು ಎಷ್ಟಾಗ್ತೈತೆ ರೀ 5 ಆಗುತ್ತೆ. ಅಂದರೆ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಫಿಫ್ತ್ ಟರ್ಮ್ ಏನಾಗುತ್ತಪ್ಪ ಅಂತಂದರೆ 0 ಆಗುತ್ತೆ ಅಂತ. ಫಿಫ್ತ್ ಟರ್ಮ್ ಎಷ್ಟಾಗುತ್ತಂತ್ರಿ 0 ಆಗುತ್ತೆ ಅಂತ. ಓಕೆ ಬೇಕಾದ್ರೆ ಚೆಕ್ ಮಾಡ್ತಿದ್ರೆ ಕ್ರಾಸ್ ಚೆಕ್ ಮಾಡೋಣ ಬನ್ನಿ. ಓಕೆನಾ ಅಂದರೆ ಫಿಫ್ತ್ ಟರ್ಮ್ a5 ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಅಂದರೆ ಫಿಫ್ತ್ ಟರ್ಮ್ ಏನಾಗುತ್ತಪ್ಪ ಅಂತಂದ್ರೆ 0 ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆನಾ n = 5 ಅಂತ. ಫಿಫ್ತ್ ಟರ್ಮ್ ಏನಾಗುತ್ತೆ ರೀ 0 ಆಗಿರುತ್ತೆ ಅಂತ ಚೆಕ್ ಮಾಡೋಣ. ನೋಡಿ 5 ಟರ್ಮ್ಸ್ ಯಾವ್ಯಾವ ರೀ ಇವು ನೋಡಿ. ಫಸ್ಟ್ ಟರ್ಮ್ ಏನ್ರಿ a, ಸೆಕೆಂಡ್ ಟರ್ಮ್ a + d, a + 2d, a + 3d, a + 4d ರೀ. ಈ ಟರ್ಮ್ ಏನಾಗುತ್ತೆ ಅಂತ ಹೇಳಕತ್ತಾನ್ರಿ 0 ಬರುತ್ತೆ ಅಂತ ಹೇಳತ್ತಾನ. ಚೆಕ್ ಮಾಡಿ a ವ್ಯಾಲ್ಯೂ ಎಷ್ಟೈತಿ 8 ಐತಿ. ಹಾಂ 8 d ವ್ಯಾಲ್ಯೂ ಎಷ್ಟೈತಿ -2 ಐತಿ. 8 + 2 ಇಂಟು -2 ಇದು ರೀ 8 + 3 ಇಂಟು -2 ಇದು ಎಷ್ಟು ಬರುತ್ತೆ ರೀ 8 + 4 ಇಂಟು -2 8 ಇದೆಷ್ಟು ಬರುತ್ತೆ ರೀ 6 ಬರುತ್ತೆ. ಇದು ಇಲ್ಲಿ ನೋಡಿ 8 ಪ್ಲಸ್ ಇಂಟು ಮೈನಸ್ ಆಗುತ್ತೆ. 8 - 4 ಅಂದರೆ ಎಷ್ಟು ಆಗ್ತದೆ ರೀ 4 ಆಗುತ್ತೆ. 8 - 4 ಅಂದರೆ 4 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ 8 ಆ್ಯಸ್ ಇಟ್ ಈಸ್ ಪ್ಲಸ್ ಇಂಟು ಮೈನಸ್ 2 3 6 ಆಗುತ್ತೆ. 8 - 6 ಅಂದರೆ ಎಷ್ಟು ಬರ್ತೈತೆ ರೀ 2 ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ 8 ಪ್ಲಸ್ ಇಂಟು ಮೈನಸ್ 2 4 8 ಆಗುತ್ತೆ ರೀ.
-8 ಅಂದರೆ 8 - 8 ಅಂದರೆ ಎಷ್ಟು ಆಗ್ತೈತ್ರಿ 0 ಆಗುತ್ತೆ. ಓಕೆನಾ? ಅಂದರೆ ಫಿಫ್ತ್ ಟರ್ಮ್ 1 2 3 4 5 ಫಿಫ್ತ್ ಟರ್ಮ್ ಅಂದರೆ ಫಿಫ್ತ್ ಟರ್ಮ್ ಏನಾಗುತ್ತೆ ಅಂತ ಹೇಳಕತ್ತೇನ್ರಿ ಇಲ್ಲಿ 0 ಬರುತ್ತಾ ಅಂತ. ಓಕೆನಾ? ಗೊತ್ತಾಯ್ತ್ರಿ? ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ.